ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಚಿಕ್ಕಣ್ಣ ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನ ಯಾವ ಥರ ಇದೆ ಅಂತ ದೇವ್ರ ದರ್ಶನ ಮಾಡಿಸ್ತೀನಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ. ಇವಾಗ ಎಂಟ್ರೆನ್ಸ್ ಇವಾಗ ಬಂದು ಆಟೋದಲ್ಲಿ ಬಂದು ನಾವು ಆಂಟಿಯವ್ರ ಆಟೋದಲ್ಲೇ ಬಂದಿದ್ದೀವಿ. ಈಗ ಕಾಲು ತೊಳ್ಕೊಂಡು ಪೂಜೆ ಸಾಮಾನು ತೊಗೊಂಡು ಇವಾಗ ದೇವಸ್ಥಾನದೊಳಗೆ ಹೋಗೋಣ. ಚಿಕ್ಕಣ್ಣ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದರೆ ಕುಣಿಗಲ್ ಹತ್ರ ಬಂದು ನಾವು ಕುಣಿಗಲಿಂದ ಆಟೋಗಳು ಬರ್ತಾ ಇರುತ್ತೆ, ಅಲ್ಲಿಂದ ಬರ್ಬೋದು. ಈ ದೇವಸ್ಥಾನ ಕುಣಿಗಲ್ ಹತ್ರನೇ ಇರೋದಿದು. ನಾವು ಬಂದು ಕೈಕಾಲು ತೊಳ್ಕೊಂಡು ಇವಾಗ ಪೂಜೆ ಸಾಮಾನೆಲ್ಲ ತೊಗೊಂಡು ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಒಳಗಡೆ ದೇವ್ರ ದರ್ಶನನೂ ಮಾಡಿಸ್ತೀನಿ. ವಿಡಿಯೋ ಮಾಡ್ಕೊಬೋದಾಯಿತು, ಐನವ್ರನ್ನ ಕೇಳಿದೆ, ಮಾಡ್ಕೊಳ್ಳಿ ಅಂತ ಅಂದರು. ಮಾಡ್ಕೊಂಡಿದ್ದೀನಿ. ನಮ್ಮ ಆಂಟಿ ಪೂಜೆ ಸಾಮಾನೆಲ್ಲ ತೊಗೊತಾ ಇದ್ದಾರೆ. ನೋಡೋಣ ಬರ್ರಿ, ಇಲ್ಲೆಲ್ಲಿ ಇಟ್ಟಿಲ್ಲ ಅಂತೀ. ಮಾಮೂಲಿ ದಾರ ಅವೇ ಕೈ ಕಟ್ಟ ಅಂತವು, ಕಳ್ಳೆಪುರಿ ಪ್ರಸಾದ ಎಲ್ಲ ಐತೆ. ಎಲ್ಲೂ ಇಟ್ಟಿಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಸಿಗ್ತದೇನೋ, ಕೇಳೋಣ ಬಾ. ಮತ್ತೆ ಮಾರ್ತಾ ಇಲ್ವಲ್ಲಮ್ಮ, ನಾವೇ ಇದರಿಂದ ತರಬೇಕಾಯ್ತೇನೋ. ವಾಟಿ ಬೈಬೇಡ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ, ಒಳಗೆ ಹೋಗ್ತಾ ಇದ್ದೀವಿ. ಇದೇ ದೇವಸ್ಥಾನ ನೋಡಿ, ಲೈನಲ್ಲಿ ಹೋಗ್ತಾ ಇದ್ದೀವಿ. ಕಾಯಿ ಹೊಡ್ಕೊಂಡು ಇಲ್ಲಿ ಪೂಜೆ ಸಾಮಾನು ತಂದಿರೋದು ಕಾಯಿ ಇಲ್ಲೇ ಹೊಡ್ಕೊಬೇಕು. ಒಳಗಡೆ ವಿಡಿಯೋ ಮಾಡಂಗೆ ಐತೋ ಇಲ್ವೋ ಗೊತ್ತಿಲ್ಲ. ಅದೇ ದೇವಸ್ಥಾನ. ಇದ್ರೊಳಗೇನೆ ದೇವರಿರೋದು. ನಾವು ಈ ಥರ ಲೈನಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಹತ್ರ 5 ಬಾಂಟಿ ಕೊಡ್ತೀನಿ ಮಾರಾಂಟಿ. ನೋಡೋಣ, ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಅಲ್ಲೋಗಿ ವಿಡಿಯೋ ಮಾಡ್ಕೊಬೋದು ಅಂದರೆ ಮಾಡ್ಕೊತೀನಿ, ತೋರಿಸ್ತೀನಿ ದೇವ್ರನ್ನ. ಇದೇ ದೇವಸ್ಥಾನ ಬಂದು ಚಿಕ್ಕಣ್ಣ ದೇವಸ್ಥಾನ. ಈಗ ಒಳಗೆ ಹೋಗೋಣ. ನಾನು ನಿಂಬೆಹಣ್ಣೆಲ್ಲ ತೊಗೊಂಡಿದ್ದೀನಿ. ಆಂಟಿ ಪೂಜೆ ಸಾಮಾನು ತೊಗೊಂಡಿದ್ದಾರೆ. ದೇವ್ರ ದರ್ಶನ ಮಾಡಿಸ್ತೀನಿ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಜನ ತುಂಬ ಕಮ್ಮಿ ಇದ್ದಾರೆ, ನಾವು ಹೋಗ್ಬೋದು. ಫೋಟೋ ಎಲ್ಲ ಹಾಕಿದ್ದಾರೆ ಇಲ್ಲಿ. ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆಯಿತು, ನೀವು ದೇವ್ರ ದರ್ಶನ ಮಾಡ್ಕೊಂಡ್ರಾ? ಆಂಟಿ ಬಾ, ಒಂದು ಫೋಟೋ ಇಟ್ಕೊಳ್ಳೋಣ. ನಿಂತ್ಕೊಂಡು ಅಲ್ಲಿ ಮುಂದೆ ನಿಂತ್ಕೊಂಡು ಇಟ್ಕೊಳ್ಳೋಣಪ್ಪ. ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರ್ತಡೇ ಆಗಿದೆ, ಕೇಕ್ ಕೊಡ್ತಾ ಇದ್ದಾರೆ. ಕೇಕ್ ಇಸ್ಕೊಳ್ಳೋಣ. ಕೃಷ್ಣಣ್ಣ, ಕೇಕು ತಿನ್ಬಾರ್ದಾ? ನಂಗೆ ಚಾಕ್ಲೇಟ್ ಕೇಕು ಆಗಲೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಆಂಟಿ ಇವ್ರದ್ದು ಬರ್ತಡೇ ಇತ್ತಂತೆ, ಕೇಕ್ ಕಟ್ ಮಾಡಿಸಿದ್ದಾರೆ. ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಪ್ರಸಾದನ. ಬಂದೆ. ಹಳಸಿನ ಪ್ರಸಾದ. ಅದು ಅವಲಕ್ಕಿದ, ಅದು ಹಳಸಿನ ಹಣ್ಣು. ಆಂಟಿ ಕೇಕ್ ತೊಗೊತಾ ಇದೆಯಾ? ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕ್ ತೊಗೊತಾ ಇದ್ದಾರೆ. ದರ್ಶನ ಮಾಡ್ಕೊಂಬಂದು ಅಲ್ಲಿ ಏನಾದ್ರು ಪ್ರಶ್ನೆ ಕೇಳಂಗಿದೆ ದೇವ್ರ ಹತ್ರ ನಿಂಬೆಹಣ್ಣು ಇಟ್ಬಿಟ್ಟು ಹೂವು ಕೊಟ್ಟು ಕೊಡ್ತಾರೆ.
ಅಲ್ಲಿಂದ ಬಂದು ಇಲ್ಲಿ ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ನಿಮ್ಗೇನೇ ಅದು ದೃಷ್ಟಿ ಇದ್ದರೂ ಅದು ದೃಷ್ಟಿ ತಕ್ಕೊಂಡು ಊದ್ಕಡ್ಡಿ ಹಚ್ಚಿ ದೇವ್ರ ಹತ್ರ ಕೇಳ್ಕೊಂಡು ಹೋದೆ ಎಲ್ಲ ಒಳ್ಳೇದಾಗುತ್ತಂತೆ. ಎಲ್ಲ ಹಚ್ತಾ ಇದ್ದಾರೆ. ದರ್ಶನ ಮಾಡ್ಕೊಂಬಂದು ದೃಷ್ಟಿಯಾಗಿದ್ದರೆ ನಿಂಬೆಹಣ್ಣ ಎಳೆ ತಕ್ಕೊಂಡು ಮಾಡ್ಬೋದು, ಊದ್ಕಡ್ಡಿ ಹಚ್ಬೋದು. ಮಾಡ್ತಾ ಇದ್ದಾರೆ ನೋಡಿ. ನಾನು ಮಾಡ್ಕೊಂಬಂದೆ ಅಂದರೆ ಊದ್ಕಡ್ಡಿ ಬೆಳಗ್ಬಿಟ್ಟು ನಮಗೇನೇ ಒಂದು ಇದಿದ್ರು ಅಂದರೆ ಯಾರದೇ ದೃಷ್ಟಿಯಾಗಿದ್ದು ಏನೇ ಒಂದು ಆಗಿದ್ದು ಪರಿಹಾರ ಮಾಡಪ್ಪ ಅಂತ ನಿಲ್ಸ್ಕೊಂಡು ನಾನು ನಿಂಬೆಹಣ್ಣು ತುಳಿದೆ. ಈಗ ನಮ್ಮ ಆಂಟಿ ಮಾಡ್ತಾ ಇದ್ದಾರೆ. ಕಳೆಪುರಿ ತೊಗೊಂಡು ಪ್ರಸಾದ 50 ರೂಪಾಯಿ ಎಲ್ಲ ಮಿಕ್ಸು. ಬಾಂಟಿ ತರಕಾರಿ ಅವೆಲ್ಲ ಏನಾದ್ರು ಬೇಕಾ? ಅಮ್ಮಗೆ ಏನಾದ್ರು ಬೇಕಾ? ಬಾ. ಅಯ್ಯೋ ಹುರ್ಕೊಂತಿದ್ರೆ ಬಾ, ನೀನು ಅಲ್ಲಿ ತಗೋಬಾ ಬಾರಂಟಿ. ಅಮ್ಮಗೇನು ಬೇಡವಾ? ಅಮ್ಮಗೇನು ಬೇಡವಾ ಆಡೋಕ್ಕೆ? ಅವಳಿಗೆ ಆಟ ಸಾಮಾನು ಎಲ್ಲ ಐತೆ. ನಾನು ಅದನ್ನೇ ಅಂದಿದ್ದು, ತಗೊಂಡೇನೆ ಅಲ್ಲಿ ದೇವ್ರ ಹತ್ರ ಇಕ್ಸ್ಕೊಂಡು ಕಟ್ಟಿದ್ರೆ ಆಗಿರೋದು ಅಂತ. ಓಕೆ, ನೋಡೋದ್ರಲ್ಲ ಈ ಥರ ಇದೆ ದೇವಸ್ಥಾನ. ಮುಂದೆ ಸುತ್ತ ಎಲ್ಲನೂ ಈ ಥರ ಬರ್ತಾ ಇದ್ದಂಗೆ ನಮಗೆ ಬಲ್ಗಡೆಗೇನೆ ಅನ್ನಪ್ರಸಾದದ್ದು ದಾಸೋಹ ನಿಲಯ ಸಿಗುತ್ತೆ. ಕಾಪಟಿ ಬಿಸಿಲಿದೆ, ಕಾಲು ಸುಡ್ತಾ ಇದೆ. ಕಾಲು ಚಪ್ಪಲಿ ಹಾಕೊಂಬಂದಿಲ್ಲ, ಅದಕ್ಕೆ ದಪ್ಪು ದಾರ ಇಲ್ಲ. ಬಾಮ್ಮ ಆಯಿತಾ, ಊಟದ ಅಲ್ಲಿಗೆ ಬಂದ ಊಟ ಮಾಡುವ. ಹೊಟ್ಟೆ ಹಸಿತೈತೆ, ಉಪವಾಸ ಬೇರೆ ಇದ್ವಲ್ಲ ಅದಕ್ಕೆ. ಬಾಮ್ಮ ಬಂದು ತಗೊಳ್ಳೋಣ, ಕಾಲು ಸುಡ್ತಾವೆ. ಯಪ್ಪ ಏನು ಬಿಸಿಲೈತಪ್ಪ ಶಿವನೇ. ಮನೆಯೊಳಗೆ ಇದ್ದಿದ್ದು ಗೊತ್ತೇ ಆಗಲ್ಲ. ಇಲ್ಲಿ ನೋಡ್ರಿ ಎಷ್ಟು ಬಿಸಿಲೈತೆ. ಊಟದ ಒಳಗೆ ಬಂದು ಒಳಗೆ ಬರ್ತಾ ಇದ್ದಂಗೆ ಇಲ್ಲಿ ಕೃಷ್ಣಂದೊಂದು ಫೋಟೋ ಇಟ್ಟಿದ್ದಾರೆ, ಪೂಜೆ ಮಾಡಿದ್ದಾರೆ. ನೋಡಿಕೊಂಡು ಅಲ್ಲೇ ಬರ್ತಾ ಇದ್ದಂಗೆ ಪಕ್ಕದಲ್ಲೇ ತಟ್ಟೆ ಇಟ್ಟಿದ್ದಾರೆ. ತಟ್ಟೆ ತೊಗೊಬೇಕು. ಪಾಯಸ ಪ್ರಸಾದ ಕೊಡ್ತಾ ಇದ್ದಾರೆ. ಸ್ವಲ್ಪ ಹಾಕಪ್ಪ ಪಾಯಸ ಪ್ರಸಾದ. ಪೇಮೆಂಟ್ ಎಲ್ಲ ಆಯ್ ಮಾಡಿಬಿಡಿ. ನೋಡಿ ನಮ್ಮ ಆಂಟಿದಿರು ಸಿಕ್ಕೋರು ಇಲ್ಲಿ ದೇವಸ್ಥಾನ ಹತ್ರ. ಆಯ್ ಮಾಡಂಟಿ. ಇವರೇ ನೋಡಿ, ಅವರು ರಾಶಿ ಉಂಗುರ ತಗೊಂಡ್ರು, ಅದ್ರಲ್ಲಿ ಹಾಕಿ ಅವ್ರ ಹೆಸರು ಕೇಳ್ಬಿಟ್ಟು ಹಾಕ್ತಾ ಇದ್ದಾರೆ. ಅಣ್ಣ ಇನ್ನೊಂದ್ಸಲ ಸೌಂಡ್ ಬರ್ಸಿ. ಅಲ್ಲ ಅವ್ರಿಗೆ ಹಾಕ್ಬಿಟ್ಟೆ ಬರ್ಸಿ. ಬನ್ನಿ, ಈ ಉಂಗುರವನ್ನು ತಾವು ತೆಗೆದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಪಡೆಯಿರಿ. ಧನ್ಯವಾದಗಳು. ಈ ಉಂಗುರವನ್ನು ಹಾಕಿಕೊಳ್ಳುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಿಗುತ್ತದೆ. ವ್ಯಾಪಾರದಲ್ಲಿ ಅಣ್ಣ ಎಂಗೇಜ್ಮೆಂಟಾ? ಮನೆಯಲ್ಲಿ ಅಶಾಂತಿ, ಬಡ್ಡಿ ಕಿರಿಕಿರಿ, ಬಾಧೆ, ತೋರ್ಸಿಂಗೆ ಆರೋಗ್ಯ ಸಮಸ್ಯೆ, ಚಂದ ಐತೆ, ಒಳ್ಳೆದಾಯ್ತಾ? ಜೀವನದ ಯಾವುದೇ ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲಿ ಪರಿಹರಿಸುವಂತ ಈ ಉಂಗುರದ ಬಣ್ಣ. ಇಲ್ಲೇ ದೇವಸ್ಥಾನ ಆಯ್ತಲ್ಲ, ಊಟದ ಹಾಲು ಹಿಂಗೆ ಹೋಗ್ತೀವಲ್ಲ, ಇಲ್ಲೇ ಮಾಡ್ತಾ ಇರ್ತಾರೆ. ರಾಶಿ ಉಂಗುರ ಬೇಕು ಅಂದರೆ ತಗೊಳ್ಳಿಯಪ್ಪ, ಕ್ಯಾಶ್ ಕೊಡ್ತಾರೆ. ರಾಶಿ ಉಂಗುರ ತಗೊಂಡ್ರು. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡ್ರಲ್ಲ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬೇಡ ಯಾವ ಜ್ಯೂಸನ್ನು ಏನು ಬೇಡ ಇರಾಟಿ ಏನು ಮಾಡೋಣ. ಓಕೆ, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ. ಸಿ ಯು. ಬೈ ಎಲ್ಲರಿಗೂ. ನಮಸ್ಕಾರ ಆಂಟಿ. ಬಾಯ್ ಹೇಳಂಟಿ. ಬಾಯ್ ಏನು ಬೇಡ. ಬಾಯ್ ಬಾಯ್ ಬಾಯ್.
ಹಾಂ ಏ ಐಸಂತ